ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ದೇವರನ್ನು ನಂಬಿದವರಿಗೆ ಯಾಕೆ ಹೆಚ್ಚು ಹೆಚ್ಚು ಕಷ್ಟಗಳು ಬರುತ್ತದೆ ಅಂತ ನಾವು ಅಂದುಕೊಳ್ಳುತ್ತೇವೆ. ಇದು ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಅಥವಾ ಒಂದಲ್ಲ ಒಂದು ಸಮಯದಲ್ಲಿ ಅಂದುಕೊಂಡಂತಹ ಮಾತೆ. ಏಕೆಂದರೆ ನಮಗೆ ಬರುವಂತಹ ಕಷ್ಟಗಳು ಜೀವನದಲ್ಲಿ ಏನು ಇಲ್ಲವೇನೋ, ದೇವರೇ ಇಲ್ಲವಾ ಎನ್ನುವಂತಹ ಅಪನಂಬಿಕೆಯನ್ನು ಉಂಟು ಮಾಡಿಬಿಡುತ್ತದೆ. ದೇವರ ಮೇಲೆ ಕೋಪ ಬರುವಷ್ಟು ನಮ್ಮ ಕಷ್ಟಗಳು ನಮ್ಮನ್ನು ಆವರಿಸಿಕೊಂಡಿರುತ್ತದೆ. ಆದರೆ ದೇವರನ್ನ ನಂಬಿದವರಿಗೆ ಏಕೆ ಇಷ್ಟೊಂದು ಕಷ್ಟಗಳು ಎನ್ನುವುದಕ್ಕೆ ಭಗವದ್ಗೀತೆಯಲ್ಲಿ ಉತ್ತರವಿದೆ. ಇದನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಸ್ವತಃ ತಿಳಿಸಿಕೊಟ್ಟಿದ್ದಾನೆ. ದ್ವಾಪರ ಯುಗದಲ್ಲಿ ಒಮ್ಮೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಈ ಮಾತನ್ನ ಕೇಳಿದಾಗ ಆಗ ಭಗವಂತ ಉತ್ತರಿಸಿದಂತಹ ಉತ್ತರಗಳು, ಸಂದೇಶಗಳು, ಭರವಸೆಯ ಮಾತುಗಳು ನಿಜಕ್ಕೂ ಅದ್ಭುತವೇ ಸರಿ. ಹಾಗಾದರೆ ಆ ಕೃಷ್ಣ ಪರಮಾತ್ಮ ನೀಡಿದ ಸಾಂತ್ವನದ ಮಾತುಗಳು ಏನೆಂದು ನೋಡೋಣ ಬನ್ನಿ. ನಾವು ದೇವರನ್ನ ಎಷ್ಟು ಬೇಡಿಕೊಂಡರೂ ಪೂಜೆ ಮಾಡಿದರೂ ದೇವರು ನಮಗೆ ಒಲಿಯೋದಿಲ್ಲ. ಅದೇ ದೇವರ ಕಡೆ ತಲೆಯನ್ನು ಹಾಕದೆ ನೋಡದವರಿಗೆ ದೇವರು ಎಲ್ಲವನ್ನೂ ನೀಡಿರುತ್ತಾನೆ. ಅವರ ಜೀವನವನ್ನು ಸುಖದಿಂದಲೇ ಇಟ್ಟಿರುತ್ತಾನೆ. ದೇವರನ್ನು ನಂಬಿದವರಿಗೆ ಯಾವಾಗಲೂ ಕಷ್ಟಗಳೇ ಏಕೆ ಬರುತ್ತದೆ? ಇದಕ್ಕೆ ಶ್ರೀಕೃಷ್ಣ ಹೀಗೆ ಉತ್ತರಿಸಿದ್ದಾನೆ. ಕೆಲವೊಮ್ಮೆ ನಾವು ಎಷ್ಟೇ ದೇವರನ್ನ ಬೇಡಿಕೊಂಡರೂ ಪೂಜೆ ಸಲ್ಲಿಸಿದರೂ ನಮ್ಮಲ್ಲಿನ ಕಷ್ಟಗಳು ದೂರವಾಗುವುದಿಲ್ಲ. ಬದಲಾಗಿ ಮತ್ತಷ್ಟು ಕಷ್ಟಗಳು ಸೃಷ್ಟಿಯಾಗುತ್ತಲೇ ಇರುತ್ತದೆ. ಅದರಲ್ಲೂ ಯಾರು ಹೆಚ್ಚು ಹೆಚ್ಚು ದೇವರನ್ನು ಪೂಜಿಸುತ್ತಾರೋ, ನಂಬುತ್ತಾರೋ ಅವರೇ ಯಾವಾಗಲೂ ಕಷ್ಟವನ್ನು ಅನುಭವಿಸುತ್ತಿರುತ್ತಾರೆ. ಇದರಿಂದಾಗಿ ಹೆಚ್ಚಿನ ಜನರು ಆಸ್ತಿಕರಾಗಿದ್ದವರು ನಾಸ್ತಿಕರಾದಂತಹ ಉದಾಹರಣೆಗಳೂ ಇವೆ. ಎಷ್ಟೇ ದೇವರ ಬಳಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡರೂ ಅವನು ಕರಗುತ್ತಿಲ್ಲ, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಿಲ್ಲವೆಂದು ದೇವರ ಪೂಜೆಯನ್ನು ಮಾಡದೇ ಇರುವವರೂ ಇದ್ದಾರೆ. ಆದರೆ ದೇವರ ಪೂಜೆಯನ್ನು ಮಾಡುವವರಿಗೆ, ದೇವರನ್ನ ಅತಿಯಾಗಿ ನಂಬುವವರಿಗೆ ಯಾಕೆ ದೇವರು ಕಷ್ಟಗಳನ್ನು ನೀಡುತ್ತಾನೆ ಎಂಬುದರ ಬಗ್ಗೆ ನಿಮಗೆ ಈಗಾಗಲೇ ಪ್ರಶ್ನೆಗಳು ಹುಟ್ಟುಕೊಂಡಿರಬಹುದು. ಇದೇ ರೀತಿ ಪ್ರಶ್ನೆಯಲ್ಲಿ ಮಹಾಭಾರತದಲ್ಲೂ ಕೂಡ ಅರ್ಜುನನಿಗೆ ಕಾಡತೊಡಗಿತ್ತು. ಇದನ್ನ ಅರ್ಜುನ ಶ್ರೀಕೃಷ್ಣನ ಬಳಿ ಕೇಳುತ್ತಾನೆ. ಈ ವಿವರಣೆಯನ್ನು ನಾವು ಭಗವದ್ಗೀತೆಯಲ್ಲೂ ನೋಡಬಹುದು. ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಈ ಕಥೆಯ ಮೂಲಕ ಉತ್ತರ ನೀಡುತ್ತಾನೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ ಕಥೆ ಇದು. ಒಮ್ಮೆ ಅರ್ಜುನನನ್ನ ಕುರಿತು ಶ್ರೀಕೃಷ್ಣ, ಅರ್ಜುನ ಒಬ್ಬ ಆಸ್ತಿಕನಾದ ಹಾಗೂ ಒಬ್ಬ ನಾಸ್ತಿಕನಾದ ಇಬ್ಬರು ಶಿಷ್ಯರನ್ನು ಹೊಂದಿರುತ್ತಾನೆ. ಆಸ್ತಿಕನಾದ ಶಿಷ್ಯ ಯಾವಾಗಲೂ ಧರ್ಮ ಮಾರ್ಗದಲ್ಲಿ ನಡೆಯುತ್ತಿದ್ದ. ದೇವರ ಪೂಜೆ ಪುನಸ್ಕಾರ, ದೇವರ ಮಂತ್ರ ಪಠಣೆ, ದೇವರ ಧ್ಯಾನ, ದೇವಸ್ಥಾನಗಳಿಗೆ ಭೇಟಿ ನೀಡುವಂತಹ ಧಾರ್ಮಿಕ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದ. ಆದರೆ ನಾಸ್ತಿಕನಾದ ಶಿಷ್ಯನು ದುಶ್ಚಟಗಳನ್ನು ಹೊಂದಿದ್ದನು. ಅವನು ಎಂದಿಗೂ ದೇವರ ಮುಖವನ್ನು ನೋಡಿದವನೂ ಆಗಿರಲಿಲ್ಲ. ನಾಸ್ತಿಕನಾದ ಶಿಷ್ಯನಿಗೆ ಒಂದು ದಿನ ರಾತ್ರಿ ಕುಡಿದು ರಸ್ತೆಯಲ್ಲಿ ಹೋಗುವಾಗ ಚಿನ್ನದ ಮೂಟೆಯೊಂದು ಸಿಗುತ್ತದೆ. ಅವನು ಸಂತೋಷದಿಂದ, ನಾನಿನ್ನು ಆಗರ್ಭ ಶ್ರೀಮಂತ, ಯಾರಿಂದಲೂ ನನ್ನಷ್ಟು ಶ್ರೀಮಂತನಾಗಲು ಸಾಧ್ಯವಿಲ್ಲವೆಂದು ಬೀಗುತ್ತಾನೆ. ಅದೇ ಸಮಯಕ್ಕೆ ಆಸ್ತಿಕನಾದ ಶಿಷ್ಯನು ಬಂದು ಅವನ ತಪ್ಪನ್ನು ತಿದ್ದಿಕೊಳ್ಳುವಂತೆ ಹೇಳುತ್ತಾನೆ. ಇದು ಯಾರದ್ದೋ ಹಣ, ಇದನ್ನು ತೆಗೆದುಕೊಳ್ಳುವುದು ಸರಿಯಲ್ಲ ಎನ್ನುತ್ತಾನೆ. ಆಗ ನಾಸ್ತಿಕನಾದ ಶಿಷ್ಯ, ನೋಡು, ನೀನು ದೇವರು, ಪೂಜೆ, ಧ್ಯಾನವೆಂದು ಧರ್ಮ ಮಾರ್ಗದಲ್ಲಿ ನಡೆದು ಏನನ್ನು ಪಡೆದುಕೊಂಡಿದ್ದೀಯಾ? ಪೂಜೆ ಪುನಸ್ಕಾರಗಳಿಂದ ನಿನಗೆ ಏನು ಸಿಕ್ಕಿದೆ ಎಂದು ಹೇಳುತ್ತಾ ಅವನಿಗೆ ಅವಮಾನ ಮಾಡುತ್ತಾನೆ. ಆಸ್ತಿಕ ಶಿಷ್ಯನಿಗೆ ಅವನು ಹೇಳಿರುವುದು ಸರಿಯೆಂದು ಅನಿಸಿ ಇದಕ್ಕೆ ಉತ್ತರವನ್ನು ಪಡೆದುಕೊಳ್ಳಲು ತನ್ನ ಗುರುವಿನಲ್ಲಿಗೆ ಬರುತ್ತಾನೆ.
ಆಗ ಗುರುಗಳು ಆತನಿಗೆ ಪ್ರಸ್ತುತ ಜನ್ಮದಲ್ಲಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳಿಗೆ ಬೆಲೆ ತರಬೇಕಾಗುತ್ತದೆ. ಹಿಂದಿನ ಜನ್ಮದಲ್ಲಿ ನೀನು ನಾಸ್ತಿಕನಾಗಿದ್ದೆ, ಮಾಡಬಾರದ ತಪ್ಪುಗಳನ್ನೆಲ್ಲ ಮಾಡಿದ್ದೆ. ಕರ್ಮದ ಫಲವಾಗಿ ನೀನಿಂದು ಮರಣ ಹೊಂದುವ ದಿನವಾಗಿತ್ತು. ಆದರೆ ನೀನಿಷ್ಟು ದಿನ ಮಾಡಿದ ಪೂಜೆ ಪುನಸ್ಕಾರ, ದೇವರ ಅನುಗ್ರಹದಿಂದ ಒಂದು ಮುಳ್ಳು ನಿನ್ನ ಕಾಲಿಗೆ ಚುಚ್ಚುವ ಮೂಲಕ ಪಾರಾಗಿದ್ದೀಯ. ಅವನು ಈ ಜನ್ಮದಲ್ಲಿ ನಾಸ್ತಿಕನಾಗಿರಬಹುದು, ಆದರೆ ಹಿಂದಿನ ಜನ್ಮದಲ್ಲಿ ಮಹಾನ್ ಸಾಧ್ವಿಯಾಗಿದ್ದ, ದೇವರ ಬಗ್ಗೆ ಅಪಾರ ಭಕ್ತಿ ಉಳ್ಳವನಾಗಿದ್ದ. ಹಾಗಾಗಿ ಆತನು ಈ ಜನ್ಮದಲ್ಲಿ ಶ್ರೀಮಂತನಾಗಿದ್ದಾನೆ. ಆದರೆ ಆತನು ಈ ಜನ್ಮದಲ್ಲಿ ಮಾಡುತ್ತಿರುವ ಪಾಪಗಳಿಂದಾಗಿ ಆಗರ್ಭ ಶ್ರೀಮಂತನಾಗಬೇಕಾದವನು ಕೇವಲ ಶ್ರೀಮಂತನಾಗಿ ಉಳಿದಿದ್ದಾನೆ ಎಂದು ಹೇಳುತ್ತಾರೆ. ಇದರ ಬಳಿಕ ಆಸ್ತಿಕನು ಮತ್ತೆ ತನ್ನನ್ನು ತಾನು ದೇವರ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾನೆ. ಶ್ರೀಕೃಷ್ಣನು ಅರ್ಜುನನನ್ನ ಕುರಿತು, ಅರ್ಜುನ, ಈಗ ನಿನಗೆ ತಿಳಿಯಿತೆ, ದೇವರು ಎಲ್ಲವನ್ನೂ ಮೊದಲೇ ತಿಳಿದಿರುತ್ತಾನೆ. ನಾವು ನಮ್ಮ ಫಲವನ್ನು ಪಡೆದುಕೊಳ್ಳಲು ಆತುರ ಪಡಬಾರದು. ದೇವರು ನೀಡುವ ತನಕ ತಾಳ್ಮೆಯಿಂದ ಕಾಯಬೇಕು ಎಂದು ಹೇಳುತ್ತಾನೆ. ಸ್ನೇಹಿತರೆ, ನೋಡಿದಿರಲ್ಲ ಭಗವಂತ ಕೃಷ್ಣ ಪರಮಾತ್ಮನ ನುಡಿ ಏನೆಂದು. ಅವನು ನೀಡಿದ ಈ ಪುಟ್ಟ ಕಥೆ ಸಾಕು ನಿಮ್ಮ ಆಲೋಚನೆಗಳೆಲ್ಲವೂ ಬದಲಾವಣೆಯಾಗುವುದಕ್ಕೆ. ಅಂದರೆ ದೇವರೇ ಇಲ್ಲ, ದೇವರು ನನಗಷ್ಟೇ ಕಷ್ಟ ಕೊಡುತ್ತಾನೆ, ನಾನು ಎಷ್ಟೇ ಪೂಜೆ ಪುರಸ್ಕಾರಗಳು ಸೇವೆಗಳನ್ನು ಮಾಡಿದರೂ ನನ್ನನ್ನು ಕೈಬಿಟ್ಟಿದ್ದಾನೆ ಎನ್ನುವ ಪ್ರಶ್ನೆಗಳಿಗೆ ಅಥವಾ ದೂರುಗಳಿಗೆ ನಿಮಗೀಗ ಉತ್ತರ ಸಿಕ್ಕಿದೆ. ನಾವು ಮಾಡಿದ ಪಾಪಕರ್ಮಗಳು ಮಾತ್ರವೇ ನಮ್ಮನ್ನು ಹಿಂಬಾಲಿಸುವಂತಹ ಶಕ್ತಿ ಹೊಂದಿದೆ. ನಮ್ಮ ಹಿಂದಿನ ಜನ್ಮಗಳ ಕರ್ಮಗಳು, ಪಾಪಗಳು, ಪುಣ್ಯಗಳು ಮಾತ್ರವೇ ಈ ಜನ್ಮದಲ್ಲಿ ಕೈ ಹಿಡಿಯುವಂಥದ್ದು. ನಾವು ಮಾಡಿದ ಕೆಟ್ಟ ಕರ್ಮಗಳು ಈಗ ಶಿಕ್ಷೆಗಳಾಗಿ ಲಭಿಸುತ್ತದೆ. ನಾವು ಮಾಡಿದ ಪುಣ್ಯಗಳು ಈಗ ಲಾಭವಾಗಿ ಅಥವಾ ಸಿರಿ ಸಂಪತ್ತಾಗಿ ದೊರೆಯುತ್ತದೆ ಅಷ್ಟೇ. ಹಾಗಾಗಿ ಇಲ್ಲಿ ಯಾವುದೂ ಶಾಶ್ವತವಲ್ಲ. ಇಂದು ನಾವು ಏನನ್ನ ಪಡೆದುಕೊಂಡಿದ್ದೇವೋ ಅದಕ್ಕೆ ಭಗವಂತನಿಗೆ ಧನ್ಯವಾದವನ್ನ ಹೇಳುತ್ತಾ ನಮ್ಮ ಮುಂದಿನ ಜೀವನಕ್ಕೆ ಭರವಸೆಯನ್ನ ಬೇಡುತ್ತಾ ಜೀವನ ಸಾಗಿಸಬೇಕು. ಕಷ್ಟಪಟ್ಟವರು ನಾಳೆ ಸುಖವಾಗಿ ಇರಲೇಬೇಕು. ಸುಖದಿಂದ ಇದ್ದವರು ಕಷ್ಟಗಳ ಸರಮಾಲೆಗೆ ಹೋಗಲೇಬೇಕು. ಇದು ಅವರವರ ಕರ್ಮ ಪಾಪಗಳಿಂದ ಅಳತೆ ಮಾಡಲಾಗುತ್ತದೆ. ಹಾಗಾಗಿ ನಾವು ಏನೇ ಪಾಪ ಕರ್ಮ ಪುಣ್ಯ ಮಾಡಿರಲಿ, ಈಗ ನಮ್ಮ ಬುದ್ಧಿಗೆ ತಿಳಿದಿರುವ ಹಾಗೆ ಭಗವಂತನೇ ಎಲ್ಲ ಎನ್ನುವುದನ್ನು ತಿಳಿದುಕೊಂಡು ಸದಾ ಒಳ್ಳೆಯದನ್ನೇ ಮಾಡೋಣ. ವೀಕ್ಷಕರೇ, ಈ ಒಂದು ವಿಶೇಷವಾದ ಮಾಹಿತಿ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಉತ್ತಮ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.